ಇಂದಿನ ತರಗತಿಯಲ್ಲಿ addition of two complex numbers, subtraction of two complex numbers, multiplication of two complex numbers, division of two complex numbers ಬಗ್ಗೆ ತಿಳ್ಕೊಂಡಿದ್ದಲ್ವಾ. ಇಂದಿನ ತರಗತಿಯಲ್ಲಿ ಕಾಂಜುಗೇಟ್ ಆಫ್ ಎ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ, ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಹೆಡ್ಡಿಂಗು ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್. ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ತಗೊಂಡ್ರೆ ಆ ಕಾಂಪ್ಲೆಕ್ಸ್ ನಂಬರ್ಗೆ ಮತ್ತೊಂದು ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ, ಆ ಕಾಂಪ್ಲೆಕ್ಸ್ ನಂಬರ್ನೇ ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರೀಬಹುದು. ಫಾರ್ ಎಕ್ಸಾಂಪಲ್, ಪರ್ಟಿಕ್ಯುಲರ್ ಡೆಫಿನೇಷನ್: ಇಫ್ z is equal to a plus ib be any complex number, then the complex number denoted and defined by z bar is equal to a minus ib is called conjugate of z is equal to a plus ib. ಅಂದ್ರೆ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ನ ಏನಂತ ತಗೊಂಡಿದ್ದೀವಿ, z is equal to a plus ib ಅಂತ ತಗೊಂಡಿದ್ದೀವಿ. ಇಲ್ಲಿ ರಿಯಲ್ ಪಾರ್ಟ್ ಯಾವುದು ಅಂದ್ರೆ ರಿಯಲ್ ಪಾರ್ಟ್ a, ಇಮ್ಯಾಜಿನರಿ ಪಾರ್ಟ್ ಯಾವುದು ಅಂದ್ರೆ ಬಿ, ಇಮ್ಯಾಜಿನರಿ ಪಾರ್ಟ್ ಬಿ, ರಿಯಲ್ ಪಾರ್ಟ್ ಎ. ಇದು ಒಂದು ಕಾಂಪ್ಲೆಕ್ಸ್ ನಂಬರು. ಈ ಕಾಂಪ್ಲೆಕ್ಸ್ ನಂಬರ್ಗೆ ಸೊ ವಿ ಹ್ಯಾವ್ ಟು ರೈಟ್ ಅನದರ್ ಕಾಂಪ್ಲೆಕ್ಸ್ ನಂಬರ್, ದಟ್ ಈಸ್ z ಬಾರ್ ಇಸ್ ಈಕ್ವಲ್ ಟು ಎ ಮೈನಸ್ ಐ ಬಿ. ಇಲ್ಲೇನಪ್ಪ ಚೇಂಜಸ್ ಆಗಿದೆ ಅಂದ್ರೆ, z ಅನ್ನೋದು ಇಲ್ಲಿ ಕಾಂಪ್ಲೆಕ್ಸ್ ನಂಬರು, ರಿಯಲ್ ಪಾರ್ಟು ಸೈನ್ ಏನಿದೆ ಪ್ಲಸ್ ಇದೆ, ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಿದೆ ಪ್ಲಸ್ ಇದೆ. ಬಟ್ ಇಲ್ಲಿ z ಬಾರ್ ಅಲ್ಲಿ ಏನಾಗಿದೆ ಅಂತಂದ್ರೆ, z ಬಾರ್ ಇಸ್ ಈಕ್ವಲ್ ಟು ರಿಯಲ್ ಪಾರ್ಟು ಏನು ಚೇಂಜಸ್ ಆಗಿರೋದಲ್ಲ, ಅದೇ ಅಲ್ಲಿ ಏನಿದೆ ಕಾಂಪ್ಲೆಕ್ಸ್ ನಂಬರ್ಲಿ ಅದನ್ನೇ ನಾವು ಇಲ್ಲಿ ತಗೋಬೇಕಾಗುತ್ತೆ. ಪ್ಲಸ್ ಎ ಇದ್ರೆ ಇಲ್ಲಿ ಪ್ಲಸ್ ಎ ಆಗಿದೆ. ದೆನ್ ಬಟ್ ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಿದೆ ಪ್ಲಸ್ ಇದೆ ಕಾಂಪ್ಲೆಕ್ಸ್ ನಂಬರ್ಲಿ, ಬಟ್ z ಬಾರ್ ಅಲ್ಲಿ ಇಮ್ಯಾಜಿನರಿ ಪಾರ್ಟ್ ಏನಿದೆ ಸೈನ್ ಏನಿದೆ ಮೈನಸ್ ಇದೆ. ಸೊ ಇಮ್ಯಾಜಿನರಿ ಪಾರ್ಟ್ ಸೈನ್ ಚೇಂಜ್ ಆಗುತ್ತೆ ಯಾವುದ್ರಲ್ಲಿ, ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಅಂತ ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ತಗೊಂಡ್ರೆ ಇಮ್ಯಾಜಿನರಿ ಪಾರ್ಟ್ ಸೈನ್ ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ. ಸೊ ದಟ್ ಟೈಪ್ ಆಫ್ ಕಾಂಪ್ಲೆಕ್ಸ್ ನಂಬರ್ ಈಸ್ ಕಾಲ್ಡ್ ಕಾಂಜುಗೇಟ್ ಆಫ್ z is equal to a plus ib. ಇಲ್ಲಿ ಕೆಲವು ಎಕ್ಸಾಂಪಲ್ ನ ತಗೋಬಹುದು. ಫಸ್ಟ್ ಒನ್, z1 ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್ ಇಸ್ ಈಕ್ವಲ್ ಟು 3 plus 4i ಅಂತ ತಗೊಂಡಿದ್ದೀವಿ. ಇಲ್ಲಿ ರಿಯಲ್ ಪಾರ್ಟ್ ಯಾವುದು 3, ಇಮ್ಯಾಜಿನರಿ ಪಾರ್ಟ್ 4. ಸೊ ಇದನ್ನ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ ಇದಕ್ಕೆ ಮಾಡಿದ್ರೆ z1 ಬಾರ್ ಇಸ್ ಈಕ್ವಲ್ ಟು 3 ರಿಯಲ್ ಪಾರ್ಟ್ ಅಲ್ವಾ, ರಿಯಲ್ ಪಾರ್ಟ್ ಅದೇ ರೀತಿ ಏನು ಚೇಂಜ್ ಆಗೋದಿಲ್ಲ, ಸೊ ಪ್ಲಸ್ 3 ಹಾಗೆ ಬರ್ಕೊಂತೀವಿ. ಬಟ್ ಇಮ್ಯಾಜಿನರಿ ಪಾರ್ಟ್ ಇಲ್ಲಿ ಪ್ಲಸ್ ಇದೆ, ಸೊ ದಿಸ್ ವಿ ಹ್ಯಾವ್ ಟು ಟೇಕ್ ಮೈನಸ್ 4i. ಸೊ z1 ಬಾರ್ ಇಸ್ ಈಕ್ವಲ್ ಟು 3 ಮೈನಸ್ 4i. ಅದೇ ತರ ಇನ್ನೊಂದು ಉದಾಹರಣೆನ ತಗೊಳ್ಳೋಣ. z2 is equal to 4 minus 5i. 4 ಅನ್ನೋದು ರಿಯಲ್ ಪಾರ್ಟ್, ಮೈನಸ್ 5 ಅನ್ನೋದು ಇಮ್ಯಾಜಿನರಿ ಪಾರ್ಟ್. ಸೊ ಇದಕ್ಕೆ z2 ಬಾರ್ ನ ಅಪ್ಲೈ ಮಾಡಿದ್ರೆ ಅಂದ್ರೆ ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್ z2 ಬಾರ್ ಈಸ್ ಈಕ್ವಲ್ ಟು ರಿಯಲ್ ಪಾರ್ಟ್ ಏನಿದೆ 4, ಸೊ 4 ರೈಟ್ ಆಸ್ ಇಟ್ ಈಸ್. ದೆನ್ minus 5 imaginary part, sign will be changes, we have to take plus 5i. So z2 bar is equal to 4 plus 5i. This is conjugate of this complex number z2. Then take third one example, z3 is equal to minus 3 plus 5i. Then conjugate of this complex number is minus 3 is real part ಅಲ್ವಾ, ಸೊ ಮೈನಸ್ 3 ನ ಹಾಗೆ ಬರ್ಕೊಂತೀವಿ, ಏನು ಚೇಂಜಸ್ ಮಾಡೋದಿಲ್ಲ. ಸೊ ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಿದೆ ಪ್ಲಸ್ ಇದೆ, ಸೊ ಆ ಪ್ಲಸ್ ಸೈನ್ ನ ಕನ್ವರ್ಟ್ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ದಟ್ ವಿಲ್ ಬಿ minus 5i. ಸೊ z3 ಬಾರ್ ಇಸ್ ಈಕ್ವಲ್ ಟು minus 3 minus 5i is the conjugate of this complex number. Fourth example,
Z4 is equal to 7i. 7i ಇಲ್ಲಿ ರಿಯಲ್ ಪಾರ್ಟ್ ಕೊಟ್ಟಿಲ್ಲ. ರಿಯಲ್ ಪಾರ್ಟ್ ಕೊಟ್ಟಿಲ್ಲ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ರಿಯಲ್ ಪಾರ್ಟ್ ವಿಲ್ ಬಿ 0 ಪ್ಲಸ್ 7i. ಸೊ ದೆನ್ ವಿ ಹ್ಯಾವ್ ಟು ಅಪ್ಲೈ ಕಾಂಜುಗೇಟ್, ಅಂದ್ರೆ ಕಾಂಜುಗೇಟ್ ನ ಅಪ್ಲೈ ಮಾಡಿದ್ರೆ ಇದಕ್ಕೆ Z4 ಬಾರ್ is equal to 0 is the real part, so we have to take right as it is 0 if they are not given real part. ರಿಯಲ್ ಪಾರ್ಟ್ ಏನಾದ್ರು ಕೊಡ್ಲಿಲ್ಲ ಅಂತಂದ್ರೆ ನೀವು 0 ಅಂತೆಲ್ಲಾರು ತಗೋಬಹುದು, ಇಲ್ಲ ಹಾಗೇನಾದ್ರು ಬರ್ಕೋಬಹುದು, ಏನು ತೊಂದರೆ ಇಲ್ಲ. ಸೊ ಇಲ್ಲಿ 7i ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ 7 is the imaginary part. ಸೊ ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಿದೆ ಪ್ಲಸ್ ಇದೆ ಅಲ್ವಾ, ಸೊ ಈ ಪ್ಲಸ್ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಸೊ ಮೈನಸ್ 7i ಬರುತ್ತೆ. ಸೊ ದಟ್ ಈಸ್ Z4 bar is conjugate of the complex number Z4 is equal to plus 7i. Then take one more example. ಇನ್ನೊಂದು ಉದಾಹರಣೆ ತಗೊಳ್ಳೋಣ. Z5 is equal to 7 ಅಂತ ತಗೊಂಡಿದ್ದೀವಿ. 7 ಅನ್ನೋದೇನಿಲ್ಲಿ ಇಮ್ಯಾಜಿನರಿ ಪಾರ್ಟ ರಿಯಲ್ ಪಾರ್ಟ? ಇದು 7 ಅನ್ನೋದು ರಿಯಲ್ ಪಾರ್ಟ್. ಯಾಕೆಂದ್ರೆ ಐ ಇದ್ರೆ ಮಾತ್ರ ಅದು ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ. ಇಲ್ಲಿ ಐ ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲ, ಸೊ 7 ಕೊಟ್ಟಿರೋದ್ರಿಂದ ಓನ್ಲಿ ಇದು ರಿಯಲ್ ಪಾರ್ಟ್. ರಿಯಲ್ ಪಾರ್ಟ್ಗೆ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ನಥಿಂಗ್ ಚೇಂಜಸ್, ವಿ ಹ್ಯಾವ್ ಟು ರೈಟ್ ಆಸ್ ಇಟ್ ಈಸ್. ಇಲ್ಲಿ ಪ್ಲಸ್ 7 ಇದ್ರೆ ಸೊ ಇಲ್ಲಿ ಪ್ಲಸ್ 7 ಇರುತ್ತೆ, ಯಾಕೆಂದ್ರೆ ರಿಯಲ್ ಪಾರ್ಟ್ ಚೇಂಜಸ್ ಆಗೋದಿಲ್ಲ ಯಾವಾಗ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ. ಇಲ್ಲಿ ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ, ವೆರಿ ಇಂಪಾರ್ಟೆಂಟ್. ದ ಕಾಂಜುಗೇಟ್ ಆಫ್ ಪ್ಯೂರ್ಲಿ ರಿಯಲ್ ನಂಬರ್ ಈಸ್ ಇಟ್ ಸೆಲ್ಫ್ ಅಂತ ಇದೆ. ಕಾಂಜುಗೇಟ್ ಆಫ್ ಪ್ಯೂರ್ಲಿ ರಿಯಲ್ ನಂಬರ್ ಈಸ್ ಇಟ್ ಸೆಲ್ಫ್. ಈಗಿನ ಒಂದು ಉದಾಹರಣೆ ಕೊಟ್ಟೆ ಅಲ್ವಾ, Z5 ಅನ್ನೋದು ಇಸ್ ಈಕ್ವಲ್ ಟು 7 ಅನ್ನೋದೇನು ರಿಯಲ್ ಪಾರ್ಟ್ ಅಲ್ವಾ. ಇದಕ್ಕೆ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಏನಾದ್ರು ಚೇಂಜಸ್ ಆಗುತ್ತಾ? ಇಲ್ವಲ್ಲ. ಸೊ Z5 ಬಾರ್ ಇಸ್ ಈಕ್ವಲ್ ಟು 7. ಅದನ್ನೇ ನಾವಿಲ್ಲಿ ಹೇಳ್ತಿದೀವಿ, ದ ಕಾಂಜುಗೇಟ್ ಆಫ್ ಪ್ಯೂರ್ಲಿ ರಿಯಲ್ ನಂಬರ್. ಅಂದ್ರೆ ರಿಯಲ್ ನಂಬರ್ಗೆ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಅದೇ ಸೇಮ್ ಬರೋದ್ರಿಂದ ಈಸ್ ಇಟ್ ಸೆಲ್ಫ್ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಎರಡನೇದಾಗಿ ಏನಪ್ಪಾ ಅಂದ್ರೆ ದ ಕಾಂಜುಗೇಟ್ ಆಫ್ ಕಾಂಜುಗೇಟ್ Z ಈಸ್ ಇಟ್ ಸೆಲ್ಫ್ ಅಂತ ಇದೆ. ಕಾಂಜುಗೇಟ್ ಆಫ್ ದ ಕಾಂಜುಗೇಟ್ ಆಫ್ Z ಅಂತಂದ್ರೆ, ಅಂದ್ರೆ ಇದನ್ನ ತಗೊಳ್ಳಿ, ಕಾಂಜುಗೇಟ್ ಆಫ್ Z ಅಂತಂದ್ರೆ ಏನು? Z ಬಾರ್ ಅಲ್ವಾ. ಕಾಂಜುಗೇಟ್ ಆಫ್ Z ಅಂತಂದ್ರೆ Z ಬಾರ್. ಕಾಂಜುಗೇಟ್ ಆಫ್ ಕಾಂಜುಗೇಟ್ ಅಂತಂದ್ರೆ Z ಬಾರ್ ಹೋಲ್ ಬಾರ್ ಈಸ್, ವಿ ಕ್ಯಾನ್ ರೈಟ್ ಇಟ್ ಆಸ್ Z ಓನ್ಲಿ. ಇದನ್ನ ಅಪ್ಲೈ ಮಾಡಿದ್ರೆ Z ಬಾರ್ಗೆ ಮತ್ತೆ ಹೋಲ್ ಬಾರ್ನ ಅಪ್ಲೈ ಮಾಡಿದ್ರೆ ವಿ ಗೆಟ್ Z ಓನ್ಲಿ. ದಟ್ ಈಸ್ ದ ಕಾಂಜುಗೇಟ್ ಆಫ್ ದ ಕಾಂಜುಗೇಟ್ ಆಫ್ Z ಈಸ್ ಇಟ್ ಸೆಲ್ಫ್. ಟೇಕ್ ಒನ್ ಎಕ್ಸಾಂಪಲ್. ಸೊ Z is equal to what? X plus iy. General example. If you take Z bar is equal to Z bar ಅಪ್ಲೈ ಮಾಡಿದ್ರೆ, ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ? X ಅನ್ನೋದು ರಿಯಲ್ ಪಾರ್ಟು ಪ್ಲಸ್ y ಅನ್ನೋದು ಇಮ್ಯಾಜಿನರಿ ಪಾರ್ಟು. ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಾಗುತ್ತೆ? ಚೇಂಜ್ ಆಗುತ್ತೆ, y ಅದು. ಮತ್ತೆ Z ಬಾರ್ಗೆ ಹೋಲ್ ಬಾರ್ ಅಪ್ಲೈ ಮಾಡಿದ್ರೆ Z ಬಾರ್ ಹೋಲ್ ಬಾರ್ ಅಂತಂದ್ರೆ Z ಬಾರ್ ಏನ್ ಬಂದಿದೆ? X ಮೈನಸ್ iy. ಇದಕ್ಕೆ ಮತ್ತೆ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ರಿಯಲ್ ಪಾರ್ಟ್ ಏನಿದೆ? X ಇದೆ, ಏನು ಚೇಂಜಸ್ ಆಗೋದಿಲ್ಲ. ಬಟ್ ಇಮ್ಯಾಜಿನರಿ ಪಾರ್ಟ್ ಏನಿದೆ? ಮೈನಸ್ y ಇದೆ. ಸೊ ಮೈನಸ್ yಗೆ ವಿಲ್ ಬಿಕಮ್ ಪ್ಲಸ್ iy. X ಪ್ಲಸ್ iy ಏನಂತ ತಗೊಂಡಿದೀವಿ? Z ಅಂತ ತಗೊಂಡಿದೀವಲ್ವಾ. ದಟ್ ಈಸ್ ಈಕ್ವಲ್ ಟು Z. So Z bar whole bar is equal to Z. So that is the second point. The conjugate of the conjugate Z is itself, that is Z bar whole bar is equal to Z. ಇಲ್ಲಿ ತಮ್ಮ ಕೆಲವು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಇದೆ. ಆ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ಅಲ್ಲಿ ಫಾರ್ ಎನಿ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಏನೇನು ತಗೊಂಡಿದೀವಿ? Z1 and Z2. ಸೊ ಫಸ್ಟ್ ಒನ್, mod of Z1 into Z2 is equal to mod Z1 into mod Z2 ಅಂತ ಬರ್ಕೋಬಹುದು. ಎರಡನೇದಾಗಿ mod Z1 divided by Z2 is equal to, ಆ mod ನ ಸಪರೇಟ್ ತಗೊಂಡ್ರೆ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್
mod z1 divided by mod z2 is ಇಲ್ಲಿ ಡಿನಾಮಿನೇಟ್ರು ಯಾವುದೇ ಕಾರಣಕ್ಕೂ ಝೀರೋ ಆಗಬಾರ್ದು ಅಂದ್ರೆ ಕಂಡೀಷನ್ ಏನು, mod z2 ಈಸ್ ನಾಟ್ ಈಕ್ವಲ್ ಟು ಝೀರೋ. ಈ ಝೀರೋ ಆದರೆ ಅದು ನಮಗೆ ಇನ್ಫೈನೈಟ್ ವ್ಯಾಲ್ಯೂ ಸಿಗುತ್ತೆ. ಸೊ ಅದಕ್ಕೆ ಬೇಡ, ಅದು ನಿಮಗೆ ಈಗ z2 ಅಂತ ಅನ್ನೋದು ಈ ಝೀರೋ ಆಗಬಾರ್ದು. ಸೊ ಝೀರೋ ಆಗಬಾರ್ದು ಅಂದರೆ ವಿ ಹ್ಯಾವ್ ಟು ಟೇಕ್ mod z2 ಈಸ್ ನಾಟ್ ಈಕ್ವಲ್ ಟು ಝೀರೋ. ಮೂರನೇದಾಗಿ z1 into z2 whole bar is equal to z1 bar into z2 bar. ಇದು ಮೂರನೇದಾಗಿ ಪ್ರಾಪರ್ಟಿ. ನಾಲ್ಕನೇ ಪ್ರಾಪರ್ಟಿ z1 plus or minus z2 whole bar is equal to z1 bar plus or minus z2 bar. ಅಂದ್ರೆ ಇದನ್ನ ಸಪರೇಟ್ ಮಾಡಿದ್ರೆ z1 bar plus or minus z2 bar ಬರುತ್ತೆ. ಈ ಏನ್ ಪ್ರಾಪರ್ಟೀಸ್ ಇದೆಯೋ ಆ ಪ್ರಾಪರ್ಟೀಸ್ನ ನಾವು ಇಲ್ಲಿ ಥಿಯರಮ್ ಆಗಿ ಪ್ರೂವ್ ಮಾಡೋಣ. ಸೊ ಥಿಯರಮ್, ಇಫ್ z ಈಸ್ ಎನಿ ಕಾಂಪ್ಲೆಕ್ಸ್ ನಂಬರ್, ಅಂದ್ರೆ ಯಾವುದೇ z ಅನ್ನೋದು ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ನ ತಗೊಂಡ್ರೆ ದೆನ್ ಫಸ್ಟ್ ಮೊದಲನೇದಾಗಿ ಪ್ರೂವ್ ಮಾಡೋಣ. ಏನಪ್ಪ ಮೊದಲನೇದು ಅಂತಂದ್ರೆ z ಪ್ಲಸ್ z ಬಾರ್ ಈಸ್ ಪ್ಯೂರ್ಲಿ ಎ ರಿಯಲ್ ನಂಬರ್, is purely a real number. ಈಗ ಫಸ್ಟ್ನೇ ಪ್ರೂಫ್, z and z plus z bar is purely a real number ಅಂತ ಇದೆ. ಸೊ ಎರಡು ಕಾಂಪ್ಲೆಕ್ಸ್ ನಂಬರ್ ಯಾವ್ದ್ಯಾವುದು, ಒಂದು z ಅಂಡ್ ಇನ್ನೊಂದು z ಬಾರ್, ಅವೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಮತ್ತೆ ರಿಯಲ್ ನಂಬರೇ ಬರುತ್ತೆ. ಯಾವುದು, ಪ್ಯೂರ್ಲಿ ಎ ರಿಯಲ್ ನಂಬರ್ ಬರಬೇಕು. ಸೊ ಅದನ್ನ ಪ್ರೂವ್ ಮಾಡೋಣ. ಪ್ರೂಫ್, ಲೆಟ್ ಫಸ್ಟ್ z ಅನ್ನೋದು ಒಂದು ಕಾಂಪ್ಲೆಕ್ಸ್ ನಂಬರ್ ಅಲ್ವಾ. ತಗೊಳ್ಳಿ ಒಂದು ಕಾಂಪ್ಲೆಕ್ಸ್ ನಂಬರ್, z is equal to x plus iy and z bar ಅಂತಂದ್ರೆ ಏನು, ಕಾಂಜುಗೇಟ್ ಆಫ್ ದಿಸ್ ಕಾಂಪ್ಲೆಕ್ಸ್ ನಂಬರ್. ಕಾಂಜುಗೇಟ್ ಆಫ್ ದಟ್ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ z bar is equal to x ಅನ್ನೋದು ರಿಯಲ್ ಪಾರ್ಟ್, ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಿದೆ ಪ್ಲಸ್ ಇದೆ. ಸೊ ಇಲ್ಲಿ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಮೈನಸ್ iy. ಸೊ ಇದು z ಕಾಂಪ್ಲೆಕ್ಸ್ ನಂಬರು, z ಬಾರ್ ಅಂದ್ರೆ ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್. ಈ ಎರಡು ಕಾಂಪ್ಲೆಕ್ಸ್ ನಂಬರ್ನ ಆಡ್ ಮಾಡೋಣ, z ಪ್ಲಸ್ z ಬಾರ್ ಇಸ್ ಈಕ್ವಲ್ ಟು z ಅಂದ್ರೆ ಏನಂತ ತಗೊಂಡಿದ್ವಿ, x ಪ್ಲಸ್ iy ಪ್ಲಸ್ z ಬಾರ್ ಅಂತಂದ್ರೆ x ಮೈನಸ್ iy ಇಸ್ ಈಕ್ವಲ್ ಟು ಇಲ್ಲಿ x ಪ್ಲಸ್ iy ಪ್ಲಸ್ x ಮೈನಸ್ iy ಪ್ಲಸ್ iy ಮೈನಸ್ iy ಕ್ಯಾನ್ಸಲ್. ಸೊ x ಮತ್ತೆ x ಅನ್ನ ಆಡ್ ಮಾಡಿದ್ರೆ ಏನ್ ಬರುತ್ತೆ, 2x ಬರುತ್ತೆ. ಇದು 2x ಅನ್ನೋದು ರಿಯಲ್ ಪಾರ್ಟ ಇಮ್ಯಾಜಿನರಿ ಪಾರ್ಟ. ಸೊ ಇಲ್ಲಿ ಏನಾದ್ರೂ i ವ್ಯಾಲ್ಯೂ ಇದೆಯಾ, ಸೊ i ವ್ಯಾಲ್ಯೂ ಇಲ್ಲ. i ವ್ಯಾಲ್ಯೂ ಇಲ್ಲ ಅಂತಂದ್ರೆ 2x ಈಸ್ ಆನ್ ಪ್ಯೂರ್ಲಿ ರಿಯಲ್ ನಂಬರ್, ಪ್ಯೂರ್ಲಿ ರಿಯಲ್ ನಂಬರ್. ಹೌದು ಅಲ್ವಾ, 2x ಅನ್ನೋದು ಪ್ಯೂರ್ಲಿ ರಿಯಲ್ ನಂಬರ್. ಇಲ್ಲಿ ಏನಾದ್ರೂ i ಅಂತ ಒಂದು ವ್ಯಾಲ್ಯೂ ಅಂದ್ರೆ ಅದು ಇಮ್ಯಾಜಿನರಿ ಪಾರ್ಟ್ ಆಗುತ್ತೆ. ಸೊ ಇಲ್ಲಿ ಬಂದಿರೋದು ನಮಗೆ ಓನ್ಲಿ 2x. ಸೊ ದಟ್ ವಿ ಕಾಲ್ ಇಟ್ ಆಸ್ ಪ್ಯೂರ್ಲಿ ರಿಯಲ್ ನಂಬರ್.
Next, second one. Second one ಏನಪ್ಪಾ ಅಂತಂದ್ರೆ B. Z minus Z bar is purely imaginary number. ಮೊದಲನೇದಾಗಿ ಏನ್ ಮಾಡುದು, ಆಡ್ ಮಾಡುದು. ಏನನ್ನ, z ಮತ್ತು ಕಾಂಪ್ಲೆಕ್ಸ್ ನಂಬರ್, ಕಾಂಜುಗೇಟ್ ಆಫ್ ಕಾಂಪ್ಲೆಕ್ಸ್ ನಂಬರ್ನ ಆಡ್ ಮಾಡಿದ್ರೆ ನಮ್ಗೆ ಈಸ್ ಪ್ಯೂರ್ಲಿ ರಿಯಲ್ ನಂಬರ್ ಬರುತ್ತೆ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ಕಾಂಪ್ಲೆಕ್ಸ್ ನಂಬರ್ನ, ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಪ್ಯೂರ್ಲಿ ಇಮ್ಯಾಜಿನರಿ ನಂಬರ್ ಬರಬೇಕು. ಸೊ ಅದನ್ನ ಪ್ರೂವ್ ಮಾಡೋಣ. ಪ್ರೂಫ್. ಕಾಂಪ್ಲೆಕ್ಸ್ ನಂಬರ್ z ಅನ್ನ ಏನಂತ ತಗೊಂಡಿದೀವಿ, ಕನ್ಸಿಡರ್ z ಮೈನಸ್ z ಬಾರ್. ಏನ್ ಕೊಟ್ಟಿದ್ದಾರೆ, z ಮೈನಸ್ z ಬಾರ್ ಕೊಟ್ಟಿದ್ದಾರೆ. z ಅನ್ನ ಏನಂತ ತಗೊಂಡಿದೀವಿ, x ಪ್ಲಸ್ iy ಅಂತ ತಗೊಂಡಿದೀವಿ. ಮೈನಸ್ z ಬಾರ್ ಏನಂತ ಬಂದು x ಮೈನಸ್ iy ಇಸ್ ಈಕ್ವಲ್ ಟು x ಪ್ಲಸ್ iy. ಇಲ್ಲಿ ಮೈನಸ್ ನ ಇನ್ಸೈಡ್ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಟರ್ಮ್ ಏನಿದೆ, ಪ್ಲಸ್ ಇದೆ, ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್. ಇಲ್ಲಿ ಮೈನಸ್ ಇದೆ, ಇಲ್ಲಿ ಸೆಕೆಂಡ್ ಟರ್ಮ್ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಐ ವೈ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಯ್ತು. ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆದಾಗ ಇನ್ನು ಉಳಿದಿರೋದು ಎರಡೇ ಟರ್ಮು ಐ ವೈ ಪ್ಲಸ್ ಐ ವೈ. ಐ ವೈ ಪ್ಲಸ್ ಐ ವೈ ಅಂತಂದ್ರೆ 2IY. ಇದು ಐ ವ್ಯಾಲ್ಯೂ ಇದೆ, ಸೊ ರಿಯಲ್ ಪಾರ್ಟ್ ಇಲ್ಲ. ಸೊ ಇಟ್ ಈಸ್ ಓನ್ಲಿ ಇಮ್ಯಾಜಿನರಿ ಪಾರ್ಟ್. ಇಲ್ಲಿ ರಿಯಲ್ ಪಾರ್ಟ್ ಏನಾದ್ರೂ ಇದೆಯಾ, ಐ ಬಿಟ್ಟರೆ ಬೇರೆ ಇನ್ಯಾವ್ದಾದ್ರು ಪ್ಲಸ್ ವ್ಯಾಲ್ಯೂ ಇದೆಯಾ, ಇಲ್ಲ. ಸೊ ಇಲ್ಲಿ ಐ ಇರೋದ್ರಿಂದ ಸೊ ದಿಸ್ ಈಸ್ ಈಕ್ವಲ್ ಟು ಪ್ಯೂರ್ಲಿ imaginary number. ಸೆಕೆಂಡ್ ಅದು ಗೊತ್ತಾಯ್ತಲ್ವಾ. ಸೊ z ಮೈನಸ್ z ಬಾರ್ ಅಂತಂದ್ರೆ ಪ್ಯೂರ್ಲಿ ಇಮ್ಯಾಜಿನರಿ. ಸಬ್ಟ್ರಾಕ್ಟ್ ಮಾಡಿದ್ರೆ ಪ್ಯೂರ್ಲಿ ಇಮ್ಯಾಜಿನರಿ ಬರುತ್ತೆ, ಆಡ್ ಮಾಡಿದ್ರೆ ಪ್ಯೂರ್ಲಿ ರಿಯಲ್ ನಂಬರ್ ಬರುತ್ತೆ. ಸೊ ಮೂರನೇದು ಸಿ. z into z bar is a non-zero positive real number. ಇಲ್ಲೇನಪ್ಪಾ ಅಂದ್ರೆ z ಇಂಟು z ಬಾರ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಮಾಡಿದರೆ ಕಾಂಪ್ಲೆಕ್ಸ್ ನಂಬರು ಕಾಂಜುಗೇಟ್ ಆಫ್ ಎ ಕಾಂಪ್ಲೆಕ್ಸ್ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಎ ನಾನ್ ಝೀರೋ ಪಾಸಿಟಿವ್ ರಿಯಲ್ ನಂಬರ್ ಬರುತ್ತೆ. ನಾನ್ ಝೀರೋ ಅಂದ್ರೆ ನಮ್ಗೆ ಝೀರೋ ಬರೋದಿಲ್ಲ, ನಾನ್ ಝೀರೋ ಪಾಸಿಟಿವ್ ಯಾವ್ದಾದ್ರೂ ನಮ್ಗೆ ರಿಯಲ್ ನಂಬರ್, ಪಾಸಿಟಿವ್ ರಿಯಲ್ ನಂಬರ್ ಸಿಗುತ್ತೆ ಎಕ್ಸೆಪ್ಟ್ ಝೀರೋ. ಸೊ ಪ್ರೂಫ್.
ಪ್ರೂಫ್ ತಗೊಳ್ಳೋಣ. ಇಲ್ಲಿ z ಅಂದ್ರೆ ಏನಂತ ತಗೊಂಡಿದ್ವಿ? ಲೆಟ್ z ಅಂದ್ರೆ ಕಾಂಪ್ಲೆಕ್ಸ್ ನಂಬರ್ x ಪ್ಲಸ್ I y ಅಂಡ್ z ಬಾರ್ ಅಂದ್ರೆ ಏನಂತ ತಗೊಂಡಿದ್ವಿ? ಏನ್ ಬರುತ್ತೆ? x ಮೈನಸ್ I y. ಸೊ ಇಲ್ಲಿ ಕನ್ಸಿಡರ್ z ಇಂಟು z ಬಾರ್ ಇದೆಯಲ್ವಾ, ಸೊ ಅದನ್ನ ಕನ್ಸಿಡರ್ ಮಾಡಿ. z ಇಂಟು z ಬಾರ್ ಇಸ್ ಈಕ್ವಲ್ ಟು z ಅಂದ್ರೆ ಏನಂತ ತಗೊಂಡಿದ್ವಿ? x ಪ್ಲಸ್ I y ಇಂಟು z ಬಾರ್ ಅಂತಂದ್ರೆ x ಮೈನಸ್ I y. ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. x ಇಂಟು x ಸ್ಕ್ವೇರ್, x ಇಂಟು ಮೈನಸ್ ಐ ವೈ ಅಂದರೆ ಮೈನಸ್ ಐ ಎಕ್ಸ್ ವೈ. ಫಸ್ಟ್ ಟರ್ಮ್ ಇಂಟು ಇದು ಮಲ್ಟಿಪ್ಲೈ. ಸೆಕೆಂಡ್ ಟರ್ಮ್ ತಗೊಳ್ಳೋಣ. ಐ ವೈ ಇಂಟು ಎಕ್ಸ್ ಅಂತಂದರೆ ಪ್ಲಸ್ ಐ ಎಕ್ಸ್ ವೈ. ದಿಸ್ ಟರ್ಮ್ ಇಂಟು ದಿಸ್ ಟರ್ಮ್, ಪ್ಲಸ್ ಇಂಟು ಮೈನಸ್ ಮೈನಸ್ ಐ ಇಂಟು ಐ ಸ್ಕ್ವೇರ್, y into y square, that is equal to x square. Illi minus I x y plus I x y cancel. So here what is the value of I square? I is equal to square root of minus 1 adre I square, squaring on both side antandre square root and square cancel agi I square value minus 1. So ಇಲ್ಲಿ I square value minus 1 ಅಂದರೆ minus of I square value minus 1 into y square, that is equal to x square minus into minus plus y square. ಸೊ ಇಲ್ಲಿ ಯಾವುದೇ I value ಇದೆಯಾ? ಇಲ್ಲ. ಸೊ z into, therefore z into z bar is equal to is positive real number because of ಇಲ್ಲಿ ಯಾವುದೇ I ವ್ಯಾಲ್ಯೂ ಇಲ್ಲ, ಓನ್ಲಿ ರಿಯಲ್ ಪಾರ್ಟ್ ಇದೆ. ಸೊ ರಿಯಲ್ ಪಾರ್ಟ್ ಇದ್ರೆ there is non-zero positive real number. ನೆಕ್ಸ್ಟ್ ನಾಲ್ಕನೇದಾಗಿ ಡಿ. ನಾಲ್ಕನೇದು ಏನಪ್ಪಾ ಅಂದ್ರೆ if z1 and z2 next if z1 and z2 are any two complex numbers, are any two complex numbers then z1 plus or minus z2 whole bar is equal to, we need to show z1 bar plus or minus z2 bar. ಇಲ್ಲಿ ಏನಪ್ಪ ಕೊಟ್ಟಿದ್ದಾರೆ? z1 and z2 are two complex numbers ಅಂತ ಕೊಟ್ಟಿದ್ದಾರೆ. z1 ಅನ್ನೋದೊಂದು ಕಾಂಪ್ಲೆಕ್ಸ್ ನಂಬರು, z2 ಅನ್ನೋದೊಂದು ಕಾಂಪ್ಲೆಕ್ಸ್ ನಂಬರು. ನಾವೇನ್ ಪ್ರೂವ್ ಮಾಡಬೇಕು ಅಂದ್ರೆ z1 ಪ್ಲಸ್ ಆರ್ ಮೈನಸ್ z2 ಹೋಲ್ ಬಾರ್ ಇಸ್ ಈಕ್ವಲ್ ಟು z1 ಬಾರ್ ಪ್ಲಸ್ ಆರ್ ಮೈನಸ್ z2 ಬಾರ್ ಅಂತ ಪ್ರೂವ್ ಮಾಡಬೇಕು. ಸೊ ಇಲ್ಲಿ ಪ್ರೂವ್ ಮಾಡೋದಕ್ಕೆ ನಾವು ಟೂ ಕಾಂಪ್ಲೆಕ್ಸ್ ನಂಬರ್ನ ತಗೋಬೇಕು. ಸೊ ಟೂ ಕಾಂಪ್ಲೆಕ್ಸ್ ನಂಬರ್ನ ತಗೋಬೇಕು ಅಂತಂದ್ರೆ ಸೊ ಅಲ್ಲಿ ಪ್ರೂಫ್ let
ಫಸ್ಟ್ ಕಾಂಪ್ಲೆಕ್ಸ್ ನಂಬರ್ ಏನಾಯ್ತು ತಗೊಳೋಣ, z1 is equal to x1 plus I y1 and z2 ಅಂತಂದ್ರೆ x2 plus I y2. Two complex numbers. So two complex numbers z1 ಏನಂತ ತಗೊಂಡಿದೀವಿ x1 plus I y1 and z2 ಏನಂತ ತಗೊಂಡಿದೀವಿ x2 plus I y2. So ಇಲ್ಲಿ z1 plus or minus z2 whole bar ಅಂತ ನಾವು ಪ್ರೂವ್ ಮಾಡಬೇಕು is equal to ಇದನ್ನು z1 bar plus or minus z2 bar ಅಂತ ಪ್ರೂವ್ ಮಾಡಬೇಕು. ಅದಕ್ಕಿಂತ ಮುಂಚೆ ಹೋಲ್ ಬಾರ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ z1 ಪ್ಲಸ್ ಕನ್ಸಿಡರ್ ಮಾಡಿ ಇಲ್ಲ ಮೈನಸ್ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಪ್ಲಸ್ ಕನ್ಸಿಡರ್ ಮಾಡಿದ್ರೆ z1 ಪ್ಲಸ್ z2 ಅಂತ ಫಸ್ಟ್ ಆಡ್ ಮಾಡಿ ಆ ಕಾಂಪ್ಲೆಕ್ಸ್ ನಂಬರ್ ಬಂದಿರೋದಕ್ಕೆ ಕಾಂಜುಗೇಟ್ ಅಪ್ಲೈ ಮಾಡಬೇಕು. ಸೊ ಆ ಕಾಂಜುಗೇಟ್ ಅಪ್ಲೈ ಮಾಡೋದಕ್ಕೆ ಸೊ ವಿ ಹ್ಯಾವ್ ಟು ಆಡ್ ದೋಸ್ ಟು z1 ಪ್ಲಸ್ z2. z1 ಅಂತಂದ್ರೆ x1 plus I y1 plus x2 plus I y2 is equal to ಆಡ್ ಮಾಡಿದ್ರೆ ಏನ್ ಬರುತ್ತೆ, ಇಲ್ಲಿ ಅಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಗೆ ಹೋಗ್ತೇವೆ. ಅಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ಹೇಗೆ ಮಾಡ್ತೀರಾ, ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ಅಡಿಷನ್ ಆಫ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್ ಅಲ್ಲಿ ರಿಯಲ್ ಪಾರ್ಟ್ ಮಾತ್ರ ಆಡ್ ಮಾಡಬಹುದು. ಸೊ ದಟ್ ವಿಲ್ ಬಿ x1 plus x2. ದೆನ್ ಇಮ್ಯಾಜಿನರಿ ಪಾರ್ಟ್ ನ ಆಡ್ ಮಾಡಬಹುದು. So that will be, what is the common term in imaginary number? This and this I is the common term. y1 and y2 is different. If you take I common ತಗದ್ರೆ y1 plus y2. ಸೊ ಇವಾಗ ಇದು ಒಂದು ಕಾಂಪ್ಲೆಕ್ಸ್ ನಂಬರ್. ರಿಯಲ್ ಪಾರ್ಟ್ ಯಾವುದು x1 plus x2. ಇಮ್ಯಾಜಿನರಿ ಪಾರ್ಟ್ ಯಾವುದು y1 plus y2. ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಿದೆ ಪ್ಲಸ್ ಇದೆ. ಸೊ ಈ ಪ್ಲಸ್ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, z1 plus z2 ಹೋಲ್ ಬಾರ್ ಇಸ್ ಈಕ್ವಲ್ ಟು ಸೈನ್ ಚೇಂಜ್ ಆಗುತ್ತೆ ತಾನೇ. ಇಲ್ಲಿ ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್ ಸೈನ್ ಚೇಂಜ್ ಆಗುತ್ತೆ. ಸೊ ರಿಯಲ್ ಪಾರ್ಟ್ ಹಾಗೆ ಬರ್ಕೋಬೇಕು. ಸೊ ದಟ್ ವಿಲ್ ಬಿ x1 ಪ್ಲಸ್ x2. ಸೈನ್ ಚೇಂಜ್ ಆಗಿದ್ರೆ ಪ್ಲಸ್ ಇರೋದು ಮೈನಸ್ I y1 plus y2. That is equal to, ಇಲ್ಲಿ ಪ್ರೂವ್ ಮಾಡ್ಬೇಕೇನು, z1 ಬಾರ್ ಪ್ಲಸ್ ಆರ್ ಮೈನಸ್ z2 ಬಾರ್ ಸಪರೇಟ್ ಬರಬೇಕು. z1 ಅಂತಂದ್ರೆ ಏನು, z1 ಬಾರ್ ಅಂತಂದ್ರೆ ಇಲ್ಲಿ ಪ್ಲಸ್ ಇರೋದು ಮೈನಸ್ ಬರಬೇಕು. z2 ಬಾರ್ ಅಂತಂದ್ರೆ ಇದು ಪ್ಲಸ್ ಇರೋದು ಮೈನಸ್ ಬರಬೇಕು. ಸೊ ಅದೇ ತರ z1 ಬಾರ್ ಸಪರೇಟ್ ಬರಬೇಕು, z2 ಬಾರ್ ಸಪರೇಟ್ ಬರಬೇಕು. z1 ಬಾರ್ ಅಂದ್ರೆ ಏನು, x1 ಪ್ಲಸ್ ಇರೋದು ಮೈನಸ್ ಆಗುತ್ತೆ, x1 ಮೈನಸ್ I y1 ಪ್ಲಸ್ z2 ಬಾರ್ ಅಂತಂದ್ರೆ x2 ಮೈನಸ್ I y2. ದಟ್ ಈಸ್ ಈಕ್ವಲ್ ಟು, ಈ ಟರ್ಮ್ ನ z1 ಬಾರ್ ಅಂತ ಬರ್ಕೋಬಹುದು, ಈ ಟರ್ಮ್ ನ z2 ಬಾರ್ ಅಂತ ಬರ್ಕೋಬಹುದಲ್ವಾ, z2 ಬಾರ್. ಸೊ ಇಲ್ಲಿ ಪ್ಲಸ್ ಕನ್ಸಿಡರ್ ಮಾಡಿದ್ಕೆ ಇಲ್ಲಿ ನಮ್ಗೇನ್ ಬಂತು, ಪ್ಲಸ್ ಬಂತು. ಅದೇ ತರ ನಾವು ಇಲ್ಲಿ ಮೈನಸ್ ಕನ್ಸಿಡರ್ ಮಾಡಿದ್ರೆ ಸಿಮಿಲರ್ಲಿ z1 minus z2 whole bar is equal to z1 bar minus z2 bar. So therefore ಇಲ್ಲಿ ಪ್ಲಸ್ ಬಂದಿದ್ಕೆ ಇಲ್ಲಿ ಪ್ಲಸ್ ಬಂತು, ಇಲ್ಲಿ ಮೈನಸ್ ಬಂದ್ರೆ ಮೈನಸ್ ಬರುತ್ತೆ. ಸೊ ಇಫ್ ಯು ಕಂಬೈನ್ ಬೋತ್ z1 plus or minus z2
whole bar is equal to z1 bar plus or minus z2 bar. So we get a proof ಬಂತಲ್ವಾ? ಇಲ್ಲಿ ಏನು ಕೇಳಿದರೆ z1 and z2 ಅನ್ನೋದು two complex number. We need to show this z1 plus or minus z2 whole bar is equal to z1 bar plus or minus z2 bar. So we get final proof. Next, final E andre fifth one is equal to if z1 and z2 are any two complex numbers comma, we need to show that z1 into z2 whole bar is equal to z1 bar into z2 bar. ಅಂದ್ರೆ ಇಲ್ಲಿ z1 into z2 whole bar is equal to separate z1 bar into z2 bar. We need to prove that. Proof. ಇಲ್ಲಿ ಕನ್ಸಿಡರ್ ಟೂ ಕಾಂಪ್ಲೆಕ್ಸ್ ನಂಬರ್ ಅವರೇ ಕೊಟ್ಟಿದ್ದಾರೆ. ಎನಿ ಟೂ ಕಾಂಪ್ಲೆಕ್ಸ್ ನಂಬರ್ ಅಂದ್ರೆ ಯಾವ್ದಾರ ಟೂ ಕಾಂಪ್ಲೆಕ್ಸ್ ನಂಬರ್ನ ತಗೊಳ್ಳೋಣ. z1 ಅಂತಂದ್ರೆ x1 plus iy1 and z2 ಅಂತಂದ್ರೆ x2 plus iy2. ಇಲ್ಲಿ ಏನ್ ಪ್ರೂವ್ ಮಾಡಬೇಕು? z1 into z2 ಹೋಲ್ ಬಾರ್. ಫಸ್ಟ್ ನಾವು z1 into z2 ನ ಮಲ್ಟಿಪ್ಲೈ ಮಾಡೋಣ. z1 into z2 z1 into z2 ಅಂದ್ರೆ z1 ಅಂತಂದ್ರೆ x1 plus iy1 into z2 ಅಂತಂದ್ರೆ x2 plus iy2. ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಫಸ್ಟ್ ಟರ್ಮ್ ಇಂಟು ದೀಸ್ ಟು ಟರ್ಮ್ x1 into x2 x1 x2 ಪ್ಲಸ್ x1 into iy2 ಅಂತಂದ್ರೆ I x1 y2. ಈಗ ಸೆಕೆಂಡ್ ಟರ್ಮ್ ಇಂಟು ದೀಸ್ ಟು ಟರ್ಮ್ಸ್, ಸೆಕೆಂಡ್ ಟರ್ಮ್ ಇಂಟು ದೀಸ್ ಅಂದ್ರೆ I into plus I into y1 x2. Then second term into this term plus into plus I into I square y1 into y2, that is equal to z1 into z2 is equal to x1 x2 plus I is the common term. ಈ ಎರಡು ಟರ್ಮಲ್ಲಿ ಐ ಕಾಮನ್ ಅಲ್ವಾ? ಐ ಕಾಮನ್ ತೆಗೆದ್ರೆ ಏನ್ ಬರುತ್ತೆ? ಐ ಇಂಟು x1 y2 plus y1 x2 and what is the value of I square? I square value will be -1. So I square value -1 ಆದರೆ minus y1 into y2. ಈಗ ರಿಯಲ್ ಪಾರ್ಟ್ ಸಪ್ರೇಟ್ ಬರ್ಕೊಳ್ಳಿ, ಇಮ್ಯಾಜಿನರಿ ಪಾರ್ಟ್ ಸಪ್ರೇಟ್ ಬರ್ಕೊಳ್ಳಿ. ರಿಯಲ್ ಪಾರ್ಟ್ ಯಾವ್ದಪ್ಪ? x1 x2 minus y1 y2. ಇದು ರಿಯಲ್ ಪಾರ್ಟ್ ಅಲ್ವಾ? ಇದು ರಿಯಲ್ ಪಾರ್ಟ್, ಇದು ರಿಯಲ್ ಪಾರ್ಟ್, ಅದನ್ನ ಸಪ್ರೇಟ್ ಆಗಬೇಕು. ಇಮ್ಯಾಜಿನರಿ ಪಾರ್ಟ್ ಯಾವುದು? ಇದು ಇಮ್ಯಾಜಿನರಿ ಪಾರ್ಟ್ ಪ್ಲಸ್ I x1 y2 plus y1 x2. So this is z1 into z2. ಇಲ್ಲಿ z1 into z2 whole bar ಇದೆ. So we have to apply whole bar. Whole bar apply ಮಾಡಿದ್ರೆ z1 into z2 whole bar is equal to, ಇಲ್ಲಿ ರಿಯಲ್ ಪಾರ್ಟ್ ಇದು, ಇಮ್ಯಾಜಿನರಿ ಪಾರ್ಟ್ ಇದು. ಇಮ್ಯಾಜಿನರಿ ಪಾರ್ಟ್ ಸೈನ್ ಏನಿದೆ? ಪ್ಲಸ್ ಇದೆ. ಸೊ ಇದಕ್ಕೆ ಹೋಲ್ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಪ್ಲಸ್ ಇರೋದು ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ x1 x2 minus y1 y2
ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಐ x1 y2 ಪ್ಲಸ್ y1 x2 ಇದು ಟೇಕ್ ಈಕ್ವೇಶನ್ 1 ಆಯ್ತು. ಈಗ ಈ ಸೈಡ್ ಏನಿದೆ z1 ಬಾರ್ ಇಂಟು z2 ಬಾರ್, ಇದನ್ನ ಚೆಕ್ ಮಾಡೋಣ. ಇದನ್ನ ಚೆಕ್ ಮಾಡಿದ್ರೆ ಇದಕ್ಕೆ ಈಕ್ವಲ್ ಈಕ್ವೇಶನ್ 1 ಈಕ್ವಲ್ ಬಂದ್ರೆ ಸೊ ದಿಸ್ ಕಂಡೀಷನ್ ಈಸ್ we have proved. So that will be z1 bar into z2 bar is equal to z1 bar ಅಂತಂದ್ರೆ ಇಲ್ಲಿ ಪ್ಲಸ್ ಇರೋದು ಬಾರ್ ಅಪ್ಲೈ ಮಾಡಿದ್ರೆ ಮೈನಸ್ ಆಗುತ್ತೆ. ಸೊ ದಟ್ ವಿಲ್ ಬಿ x1 minus I into y1 into z2 ಬಾರ್ ಅಂತಂದ್ರೆ ಇಲ್ಲಿ ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಆಗುತ್ತೆ x2 minus I y2. ಇವೆರಡನ್ನ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಟರ್ಮ್ ಇಂಟು ದೀಸ್ ಟೂ ಟರ್ಮ್ಸ್ x1 into x2 x1 x2 x1 into this minus I x1 y2. Second term into these two terms, so minus into plus minus I y1 x2, and this term into this minus into minus plus I into I square, y1 into y2 y1 y2. So that is equal to x1 x2 minus, what is our common term? Minus I is the common term. If you take minus I common, x1 y2 minus common ತಗದ್ರೆ plus y1 x2, I square value ಏನಿದೆ ಇಲ್ಲಿ minus 1, so minus 1 y1 y2. ಇಲ್ಲಿ ರಿಯಲ್ ಪಾರ್ಟ್ ಯಾವುದು? ಇದು ರಿಯಲ್ ಪಾರ್ಟ್, ಇದು ರಿಯಲ್ ಪಾರ್ಟ್. ರಿಯಲ್ ಪಾರ್ಟ್ ನ ಸಪರೇಟ್ ಆಗಿ ಬರ್ಕೊಳ್ಳಿ. ಸೊ x1 x2 minus y1 y2. ಇಮ್ಯಾಜಿನರಿ ಪಾರ್ಟ್ ಯಾವುದು? ಇದು ಇಮ್ಯಾಜಿನರಿ ಪಾರ್ಟ್, ಸೊ ಸಪರೇಟ್ ಆಗಿ ಬರ್ಕೊಳ್ಳಿ. minus I x1 y2 plus y1 x2. So take this equation 2. ಈ ಸೈಡ್ ಏನಿದೆ z1 bar into z2 bar. ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಈಕ್ವಲ್ ಇದೆಯಾ ಚೆಕ್ ಮಾಡಿ. ಸೊ x1 x2 minus y1 y2 ಇದು ರಿಯಲ್ ಪಾರ್ಟ್, x1 x2 minus y1 y2 ಇದು ರಿಯಲ್ ಪಾರ್ಟ್ ಈಕ್ವಲ್ ಇದೆ. ಸೊ ಇಮ್ಯಾಜಿನರಿ ಪಾರ್ಟ್ minus I x1 y2 plus y1 x2. ಸೊ ಇಲ್ಲಿ ರಿಯಲ್ ಇಮ್ಯಾಜಿನರಿ ಪಾರ್ಟ್ minus I x1 y2 plus y1 x2. So both are equal. So therefore we can conclude z1 bar into z2 bar is equal to z1 into z2 whole bar. We can reverse process ಬರ್ಕೋಬಹುದು. z1 into z2 whole bar is equal to z1 bar into z2 bar. So this is the proof of this theorem. Next, theorem ಏನಪ್ಪ ಸ್ಟೇಟ್ಮೆಂಟ್ ಅಂದ್ರೆ ಸೇಮ್, if z1 and z2 are any two complex numbers
with z2 is not equal to 0, we need to prove then z1 divided by z2 whole bar is equal to mod sorry z1 bar numerator divided by z2 bar denominator ಅಂತಂದ್ರೆ ಇಲ್ಲಿ ಟೂ ಕಾಂಪ್ಲೆಕ್ಸ್ ನಂಬರ್ ಯಾವ್ದು z1 and z2 ಆರ್ ಟೂ ಕಾಂಪ್ಲೆಕ್ಸ್ ನಂಬರ್ಸ್. ಕಂಡೀಷನ್ ಏನು, z2 ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಡಿನಾಮಿನೇಟರ್ z2 0 ಆಗಿರಬಾರ್ದು. ಸೊ ದೆನ್ ನಾವೇನ್ ಪ್ರೂವ್ ಮಾಡ್ಬೇಕು ಅಂತಂದ್ರೆ z1 divided by z2 whole bar is equal to ಸಪರೇಟ್ ಆಗುತ್ತೆ ಬಾರು z1 bar divided by z2 bar. ಸೊ ಇದು ಪ್ರೂವ್ ಮಾಡೋದಕ್ಕೆ ನಾವು ಫಸ್ಟ್ z1 divided by z2 ನ ಫೈಂಡ್ ಔಟ್ ಮಾಡ್ಕೋಬೇಕು. z1 by z2 ಫೈಂಡ್ ಔಟ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಕಾಂಜುಗೇಟ್ ಅಪ್ಲೈ ಮಾಡಬೇಕು, ಅದು ಈಕ್ವೇಶನ್ 1 ಆಗುತ್ತೆ. ಅದೇ ತರ ವಿ ಹ್ಯಾವ್ ಟು ಕನ್ಸಿಡರ್ RHS ಅಂತ ತಗೊಂತೀವಿ. z1 bar divided by z2 bar ಅದನ್ನ ಫೈಂಡ್ ಔಟ್ ಮಾಡಿದ್ರೆ ಎರಡು ಈಕ್ವಲ್ ಬಂದ್ರೆ ಈ ಥಿಯರಮ್ ಸ್ಯಾಟಿಸ್ಫೈ ಆಗುತ್ತೆ. ಪ್ರೂವ್ ಮಾಡೋಣ. proof. Let two complex number ಯಾವ್ದು z1 ಏನಂತ ತಗೋಣ x plus iy and z2 x2 sorry ಇದು x1 plus iy1 z2 ಅಂತಂದ್ರೆ x2 plus iy2. consider z1 by z2. z1 by z2 ಅಂತಂದ್ರೆ z1 ಏನಪ್ಪ x1 plus iy1, z2 ವ್ಯಾಲ್ಯೂ ಏನು x2 plus iy2. ಸೊ ಇಲ್ಲಿ ಡಿನಾಮಿನೇಟರ್ ನಮಗೆ ಕಾಂಪ್ಲೆಕ್ಸ್ ನಂಬರ್ ಬರಬಾರ್ದು. ಕಾಂಪ್ಲೆಕ್ಸ್ ನಂಬರ್ ಬರಬಾರ್ದು ಅಂತಂದ್ರೆ ವಿ ಹ್ಯಾವ್ ಟು ರ್ಯಾಷನಲೈಸ್ ನ ಅಪ್ಲೈ ಮಾಡಬೇಕು. ರ್ಯಾಷನಲೈಸ್ ಅಂದ್ರೆ ಏನು, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ, ಇಲ್ಲಿ ಡಿನಾಮಿನೇಟರ್ ಏನಿದೆ ಅದ್ರ ಕಾಂಜುಗೇಟ್ ಅಪ್ಲೈ ಮಾಡ್ತೀವಿ. ದಟ್ ವಿಲ್ ಬಿ x2 minus iy2 multiply and divided by x2 minus iy2 is equal to ಈ ನ್ಯೂಮರೇಟರ್ ನ ಮಲ್ಟಿಪ್ಲೈ ಮಾಡ್ತೀವಿ. ನ್ಯೂಮರೇಟರ್ ಏನಿದೆ x1 plus iy1 into x2 minus iy2 whole divided by, ಈ ಡಿನಾಮಿನೇಟರ್ ಯಾವ ಫಾರ್ಮಲ್ ಇದೆ a plus b into a minus b is equal to ಏನ್ ಫಾರ್ಮುಲಾ a square minus b square. ಸೊ a square ಅಂತಂದ್ರೆ a ವ್ಯಾಲ್ಯೂ ಏನಿದೆ x2 ಇದೆ, x2 square minus b ವ್ಯಾಲ್ಯೂ ಏನಿದೆ iy2 whole square. ಸೊ z1 by z2 is equal to multiply numerator multiply ಮಾಡಿದ್ರೆ this into this x1 into x2 x1 x2 then x1 into this term plus into minus minus I x1 y2 and second term into these two terms. Second term ಏನಿದೆ iy1 into x2 here. Second term into this term plus into minus minus I into I square, y1 into y2 y1 y2 whole divided by x square minus, what is I square value? I square value is minus 1
So minus 1 into y2 square, that is equal to I square value ಏನಿಲ್ಲಿ minus 1, minus into minus plus 1, so x1 x2 plus y1 y2. In these two terms, what is the common term? I is the common term. If you take I common ತೆಗೆದ್ರೆ y1 x2 and x1 minus x1 y2. ಯಾಕೆ ಮೈನಸ್ ಬಂತಿಲ್ಲಿ? ಇಲ್ಲಿ I ಕಾಮನ್ ತೆಗೆದ್ರೆ ಇಲ್ಲಿ ಮೈನಸ್ ಉಳ್ಕೊಳುತ್ತಲ್ವಾ, ಸೊ ಮೈನಸ್ x1 y2, ಸೊ ಮೈನಸ್ x1 y2 ಹೋಲ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಏನು x2 ಸ್ಕ್ವೇರ್ minus into minus plus y2 square. So separate term toli z1 by z2 is equal to real part ಯಾವುದು this divided by this, imaginary part ಯಾವುದು this divided by this. separate ತಗೋಬಾರ್ದು, divided by one term ಇರೋದ್ರಿಂದ ಈ term divided by ಈ term plus I into ಈ term and this divided by this term. So take separate term x1 x2 plus y1 y2 whole divided by x2 square plus y2 square plus I into y1 x2 minus x1 y2 whole divided by x2 square plus y2 square. This is z1 divided by z2, but z1 divided by z2 whole bar ಇದೆ. If you apply bar for this, bar na conjugate apply ಮಾಡಿದ್ರೆ ಏನು ಬರುತ್ತೆ, z1 by z2 whole bar is equal to, ಇದು ರಿಯಲ್ ಪಾರ್ಟ್ ಹಾಗೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ, x1 x2 plus y1 y2 whole divided by x2 square plus y2 square. ಇಲ್ಲಿ ಇಮ್ಯಾಜಿನ್ ಪಾರ್ಟ್ ಯಾವುದು, ಇದು ಸೈನ್ ಏನಿದೆ ಪ್ಲಸ್ ಇದೆ, ಸೊ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಮೈನಸ್ I into y1 x2 minus x1 y2 whole divided by x2 square plus y2 square. So take this equation 1. So ನಮ್ಗೆ ಯಾವ್ದು ಬಂತು, we get LHS. Consider RHS. Consider RHS ಏನಿದೆ, z1 bar divided by z2 bar. So consider z1 bar divided by z2 bar is equal to z1 bar ಅಂದ್ರೆ ಇಲ್ಲಿ z ವ್ಯಾಲ್ಯೂ ಏನಿದೆ, z1 ವ್ಯಾಲ್ಯೂ ಏನಿದೆ x1 plus I y1 ಇದೆ. ಸೊ ಇದಕ್ಕೆ ಕಾಂಜುಗೇಟ್ ಅಪ್ಲೈ ಮಾಡಿದ್ರೆ ಪ್ಲಸ್ ಇರೋದು ಏನಾಗುತ್ತೆ ಮೈನಸ್ ಆಗುತ್ತೆ, ಸೊ ದಟ್ ವಿಲ್ ಬಿ x1 minus I into y1 whole divided by z2 bar ಅಂತಂದ್ರೆ ಇಲ್ಲಿ z2 ವ್ಯಾಲ್ಯೂ x2 plus I y2 ಇದೆ, ಸೊ z2 bar ಅಂತಂದ್ರೆ ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಸೊ x2 minus I y2. ಇಲ್ಲಿ ಡಿನಾಮಿನೇಟರ್ ಕಾಂಪ್ಲೆಕ್ಸ್ ನಂಬರ್ ಇದೆ. ಸಿ ದ ಫೈನಲ್ ಸೊಲ್ಯೂಷನ್ ಈಸ್, ನಮಗೆ ಕಾಂಪ್ಲೆಕ್ಸ್ ನಂಬರ್ ಇಲ್ಲ ತಾನೆ, ಸೊ ಡಿನಾಮಿನೇಟರ್ ರಿಯಲ್ ಪಾರ್ಟ್ ಬರಬೇಕು ಅಂತಂದ್ರೆ ನಾವು ರ್ಯಾಷನಲೈಸ್ ಮಾಡಬೇಕು, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ ಏನ್ ಮಾಡ್ತೀವಿ, ಡಿನಾಮಿನೇಟರ್ ಇಮ್ಯಾಜಿನರಿ ಪಾರ್ಟ್ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ತಗೊಂತೀವಿ, ದಟ್ ವಿಲ್ ಬಿ x2 ಪ್ಲಸ್ 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 ಬರುತ್ತೆ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಬರುತ್ತೆ, I y2 multiply and divided by same x2 plus I y2 is equal to, multiply ಮಾಡಿ ನ್ಯೂಮರೇಟರ್ multiply ಮಾಡಿದ್ರೆ x1 minus I y1 into x2 plus I y2
whole divided by, it is in the form of a plus b into a minus b is equal to, we can write as a square minus b square. So we can write it as x2 square minus I y2 whole square is equal to, multiply these two terms. First term into these two terms. First term yavadu x1 into x2. This term into this, plus into plus plus. I x1 y2. Then this term into these two terms, minus into plus minus. I y1 x2. Second term, this term into this, plus into minus, here minus is there, here plus is there, right? Minus into plus minus. I into I square. y1 y2 whole divided by, so ಇದನ್ನು ಸಾಲ್ವ್ ಮಾಡಿದ್ವಿ ನೋಡಿ, x2 square minus I y2 whole square. I square ಏನು ವ್ಯಾಲ್ಯೂ -1, so minus into minus ಏನಾಗುತ್ತೆ, ಪ್ಲಸ್ ಆಗುತ್ತೆ. So we can directly write x square plus y square. So that is equal to, ಇದು ಇಮ್ಯಾಜಿನರಿ ಪಾರ್ಟ್. I square ವ್ಯಾಲ್ಯೂ ಏನಿಲ್ಲಿ, I square ವ್ಯಾಲ್ಯೂ minus I square is equal to -1. So minus into minus plus ಆಯಿತು. So real part one side ಬರ್ಕೊಳ್ಳಿ, x1 x2 plus y1 y2. ಇವೆರಡರಲ್ಲಿ ಕಾಮನ್ ಟರ್ಮ್ ಯಾವುದು, ಕಾಮನ್ ಟರ್ಮ್ ಬಂದ್ಬಿಟ್ಟು minus I. So if you take minus I common ತೆಗೆದ್ರೆ, ಈ ಮೈನಸ್ ಐ ಕಾಮನ್ ತೆಗೆದ್ರೆ ಪ್ಲಸ್ ಆಯಿತು. ಸೊ ಪ್ಲಸ್ ಇದು ಏನು y1 x2 ಬರುತ್ತೆ, y1 x2. ಇಲ್ಲಿ ಮೈನಸ್ ಇದು ಪ್ಲಸ್ ಇದೆ, ಮೈನಸ್ ಐ ಕಾಮನ್ ತೆಗೆದ್ರೆ ಪ್ಲಸ್ ಇರೋದು ಏನಾಗುತ್ತೆ, ಮೈನಸ್ ಆಗುತ್ತೆ. x1 y2 whole divided by x2 square plus y2 square. ನೆಕ್ಸ್ಟ್ ಸ್ಟೆಪ್ ಏನು, ಸಪ್ರೇಟ್, ರಿಯಲ್ ಪಾರ್ಟ್ ಸಪ್ರೇಟ್ ಬರ್ಕೊಳ್ಳಿ, ಇಮ್ಯಾಜಿನರಿ ಪಾರ್ಟ್ ಸಪ್ರೇಟ್ ಬರ್ಕೊಳ್ಳಿ. ರಿಯಲ್ ಪಾರ್ಟ್ ಏನಿದೆ, x1 x2 ಪ್ಲಸ್ y1 y2 whole divided by x2 square plus y2 square minus, ಇದು ಮೈನಸ್ ಐ ಇರೋದ್ರಿಂದ ಮೈನಸ್ ಐ, ನ್ಯೂಮರೇಟರ್ ಏನು y1 x2 minus x1 y2 whole divided by x2 square plus y2 square. So take this equation 2. Compare equation 1 and 2. If you compare equation 1 and 2, see x1 x2 plus y1 y2 divided by x2 square plus y2 square. Here x1 x2 plus y1 y2 divided by x2 square plus y2 square. So real part is same. Imaginary part minus I, so here minus I. y1 x2 minus x1 y2. So y1 x2 minus x1 y2. Denominator x2 square plus y2 square. So equation 1 and 2 are both are equal. In this side, z1 bar divided by z2 bar. So this and this are equal. Therefore, we can conclude z1 divided by z2 whole bar is equal to z1 bar divided by z2 bar. So this is the
proof of theorem. So these are the main theorems to prove to solve the problems. ಇಷ್ಟು ಥಿಯರಮ್ಸ್ ವೆರಿ ಇಂಪಾರ್ಟೆಂಟ್. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಇವೆಲ್ಲ ಡೈರೆಕ್ಟ್ ಆಗಿ ಯೂಸ್ ಮಾಡ್ಕೊಂತೀವಿ. ಸೊ ಇದು ನಿಮ್ಗೆ ಗೊತ್ತಿರಬೇಕು.